is out of the law. Within the law, we can't do it. Central government ಕೆಲವು ತೀರ್ಮಾನಗಳನ್ನು ಮಾಡಿದೆ, ಅವರಿಗೆ ಕೆಲವು ಅವಕಾಶಗಳನ್ನು ಕೊಟ್ಟಿದೆ. ಆ ಅವಕಾಶದಲ್ಲಿ ಮಾಡ್ತಾ ಇರಬಹುದು. ಆ ಕಾನೂನು ಬಿಟ್ಟಿನಾರು ನಡೀತಾ ಇದೆಯಾ ಇದನ್ನೆಲ್ಲ ಗಮನಿಸ್ತೇವೆ. ನಾವು ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತೇವೆ. ಗೃಹಲಕ್ಷ್ಮಿ ಮತ್ತೆ ಕೇಂದ್ರ ಸಚಿವರು ಭೇಟಿಯಾಗಿದ್ರು ಸರ್, ಏನೆಲ್ಲ ಚರ್ಚೆ ಆಗಿದೆ? ರಸಗೊಬ್ಬರದ ಕೊರತೆಯೂ ಸಹ ಸಮರ್ಪಕವಾಗಿಲ್ಲ ಅನ್ನೋದು ಸರ್. ರಸಗೊಬ್ಬರವೂ ಸಹ ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ ಅನ್ನೋದು. ಖಂಡಿತ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಲಿಸ್ಟಿನ ನಂತರ ಅದಕ್ಕೆ ನಾವು ಜಾಗೃತಿ ಮೂಡಿಸುವಂತದ್ದು. ಮಳೆ ಬರ್ತದೆ, ಮುಂಜಾಗ್ರತೆಯಾಗಿ ನಾವು ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿಲ್ವಾ, ಅವರು ಕೂಡ ಏನ್ ಬೇಕು ಅದು ಕೇಳಿದ್ದಾರೆ, ನಾವು ಏನ್ ಬೇಕು ಹೇಳಿದ್ದೀವಿ. ನಾನು ಅದ್ರ ಬಗ್ಗೆ ಎಲ್ಲ ಸಪರೇಟ್ ಮೀಟಿಂಗ್ ಬೆಳಗ್ಗೆ ಕೂಡ ಮಾಡಿದ್ದೀನಿ. ಈ ಮೀಟಿಂಗ್ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಎಜುಕೇಶನ್ ಸಂಬಂಧಪಟ್ಟಂತೆ ಮಕ್ಕಳ ಅಡ್ಮಿಷನ್ ವಿಚಾರದಲ್ಲಿ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಯೂನಿಫಾರ್ಮ್ ನ ಶೂಸ್ ಎಲ್ಲ ಕೂಡ ಕಂಪಲ್ಸರಿ ಏನು ಟೈಮ್ ಲೈನ್ ಅಲ್ಲಿ ಕೊಡಬೇಕು ಅದನ್ನು ಕೂಡ ತಿಳಿಸಿದ್ದೀನಿ. ಜೊತೆಗೆ ಇಲ್ಲಿ ಕೆಲವು ಈಗ ಮಕ್ಕಳ ಅಡ್ಮಿಷನ್ ಅಲ್ಲಿ ಕೆಲವು ಒಂದೇ ಮಗು 2 ಮಕ್ಕಳು ಇರೋ ಕಡೆ 749 ಶಾಲೆಗಳಿದೆ. ಅಂತದ್ದು ಏನ್ ಮಾಡ್ಬೇಕು. ಕೆಲವರು 4072 ಶಾಲೆಗಳು ಬರೀ ಅದಕ್ಕೊಂದು 2 ಮಕ್ಕಳು 7 ಮಕ್ಕಳು 8 ಮಕ್ಕಳು ಇದ್ದಾರೆ. ಅಂತದ್ ಕೆಲವು ಏನ್ ಮಾಡ್ಬೇಕು. ಆ ರೀತಿ ಎಲ್ಲ ಕಂಪ್ಲೀಟ್ ಒಂದು ಲಿಸ್ಟ್ ಇದೆ. ನಂತರ ಅದನ್ನೆಲ್ಲ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಶೂನ್ಯ ದಾಖಲಾತಿ 964 ಇದೆ. 1 ರಿಂದ 5 ಮಕ್ಕಳು 3242 ಸ್ಕೂಲ್ ಇದೆ. 6 ರಿಂದ 20 12,696 ಮಕ್ಕಳಿದೆ. 21 ರಿಂದ 30 ಮಕ್ಕಳು 4,997 ಇದೆ. ಇದೆಲ್ಲ ಈ ಶಾಲೆಗಳಿಗೆ ಯಾವ ರೀತಿ ಮಾಡಬಹುದಾ, ಕ್ಲಬ್ ಮಾಡಬಹುದಾ, ಏನ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆಲ್ಲ ಮುಂದಕ್ಕೆ ಆಲೋಚನೆ ಮಾಡ್ತೀವಿ. ಈ ರಾಜ್ಯಾದ್ಯಂತ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಎಷ್ಟು ಟೀಚರ್ಸ್ ಗಳನ್ನ ತೀರ್ಕೊಳ್ತಾ ಇದೆ. ಆದ್ರೆ ಅಲ್ಲಿ ಎಷ್ಟು ಟೀಚರ್ಸ್ ಗಳ ಕೈಯಲ್ಲೇ ಎಲ್ಲ ಕೆಲಸಗಳನ್ನ ಮಾಡಿಸುವಂತ ಪರಿಪಾಠ ಕೂಡ ನಡೀತಾ ಇದೆ. ಸಾಕಷ್ಟು ಈಗ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಸೊ ಈಗ ಕೊಡ್ತಾ ಇರೋ ಸಂಬಳನೇ ಕಡಿಮೆ, ಕೇವಲ 12,000 ಕೊಡ್ತೀವಿ. ಯಾವ ಕಾರ್ಮಿಕರು ಕೂಡ ಸಿಗುದಿಲ್ಲ, ಅಷ್ಟು ಕಡಿಮೆ ಸಂಬಳವನ್ನ ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಒಳ್ಳೆ ಫೌಂಡೇಶನ್ ಆಗ್ತಾ ಇದೀವಿ. ರಸಗೊಬ್ಬರ ವಿಚಾರದಲ್ಲಿ ದಾಸ್ತಾನು ಇದೆ ಅಂತ ಹೇಳ್ತಾ ಇದ್ದೀರಾ, ಅದ್ರ ಬಿತ್ತನೆಗೂ ಮುಂಚೆನೇ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಜಾಗೃತಿ ಆಗ್ಬೇಕು ಅಂತ ಹೇಳಿ ಜಾಗೃತಿ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಪಾಪ ಅರ್ಜೆಂಟಾಗಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪೇನಿಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮನ್ನು ಸಹಕಾರ ಕೊಡಬೇಕು. ಅವರ ಕೂಡ ನಾವು ಸಂಪರ್ಕದಲ್ಲಿ ಇದ್ದೇವೆ, ಒತ್ತಡವನ್ನು ಹಾಕ್ತಾ ಇದ್ದೇವೆ. ಅವರು ಭಾಳ ವಿಚಾರ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ನೀವು ಇದಕ್ಕೆ ನ್ಯಾಚುರಲ್ ಗೊಬ್ಬರ ಹೋಗಿ ಅಂತ ಅವರು ಕೂಡ ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಎಲ್ಲ ಕಡಿಮೆ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಅವ್ರದ್ದೇ ಆದಂತ ಒಂದು ಮೆಜರ್ಸ್ ನಮ್ಗೆಲ್ಲ ತಿಳಿಸಿದ್ದಾರೆ. ಅದು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೇವೆ. ಸರ್, ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿಗೆ ಮತ್ತೊಮ್ಮೆ ಅರ್ಜಿ ಹಾಕ್ಬೇಕು ಅಂತ ಹೇಳಿದ್ರೆ ಈ ಮೂಲಕ ಪರಿಷ್ಕರಣೆ ಅಂತ, ಯಾಕಂದ್ರೆ ಇದ್ದವರು ತಗೋತಾ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಮಾಡ್ತಿದ್ದಾರೆ. ಮನೆ ಯಜಮಾನಿನ ಬೇರೆ ಯಜಮಾನಿನ ಅಂತ ತಿಳ್ಕೊಳ್ಳೋಕಿಲ್ವಾ? ಒಂದ್ ಮನೇಲಿ ಎಷ್ಟು ಯಜಮಾನಿ ಇದ್ದಾರೆ ಅಂತ ತಿಳ್ಕೊಬೇಕಲ್ಲ. ಇಬ್ಬಿಬ್ಬರು ಯಜಮಾನಿಗಳಾದ್ರೆ ಒಂದೇ ಯಜಮಾನಿ ನಾವು ಕೊಡೋದು. ಯಾರು ಒಂದ್ ಮನೆ ಯಜಮಾನಿ ಅಂತ ಆಯ್ಕೆ ಮಾಡ್ಕೋಬೇಕು. ಅದೆಲ್ಲ ನಾವು ನೋಡ್ತೀವಿ. ವೋಟರ್ ಲಿಸ್ಟ್ ಇದೆ. ವೋಟರ್ ಲಿಸ್ಟ್ ಒಂದ್ ಮನೆ ಎಷ್ಟು ಜನ ಇದ್ದಾರೆ ಅಂತ ನಾವು ನೋಡ್ಕೋತೀವಿ. ಹಿಂದೆ ಎಲ್ಲ ಆನ್ಲೈನ್ ಮಾಡ್ಕೋಬೇಕು. ಈಗ ಮನೆಗೆ ಹೋಗಿ ನೀವು ಅಪ್ಲಿಕೇಶನ್ ಕೊಡಿಸ್ತೀವಿ. ಒಂದ್ ಮನೆ ಹೆಂಗಿದೆ ಅಂತ ನೋಡ್ತೀವಿ, ಭಾಗ ಆಗಿದಾರ ಅಂತ ನೋಡ್ತೀವಿ, ಬೇರೆ ಬೇರೆ ಇದಾರ ಅಂತ ನೋಡ್ತೀವಿ. ತಾಯಿನೂ ತಗೊಳ್ಳೋದು, ಮಗಳು ತಗೊಳ್ಳೋದು, ಸೊಸೆನೂ ತಗೊಳ್ಳೋದು, ಆ ರೀತಿ ನಡೀತಾ ಇದೆ. ಅವೆಲ್ಲ ನಾವು ಸಿಚುವೇಶನ್ ಹೇಗಿದೆ ಸರ್? ನಾವೇ ಫೈನಾನ್ಸ್ ಪೋರ್ಟ್ಫೋಲಿಯೋ ಇದೆ. ಈಗ ಭಾರತ್ ಜೋಡೋ ಅಂತ ಹೊಸ ಸ್ಕೀಮ್ ಬೇರೆ ಆಡ್ ಮಾಡ್ತಾ ಇದ್ದೀರಾ. ಹೌ ಇಸ್ ದ ಸಿಚುವೇಶನ್ ಆಫ್ ಸ್ಟೇಟ್ಸ್ ಫೈನಾನ್ಸ್? ಈ ದೇಶ ನಮ್ಮ ಫೈನಾನ್ಸ್ ಅಪೋಸಿಷನ್ ಇಸ್ ಸೀಕಿಂಗ್ ವೈಟ್ ಪೇಪರ್. ಲೆಟ್ ಮಿ ಸಿ. ಟೈಮ್ ಇದೆ, ಬರೀ ಮಾತಾಡೋಣ. ಒಂದೇ ದಿನಕ್ಕೆ ಬಿಜೆಪಿ ನೀವ್ಯಾಕೆ ಮಾಡೋದು? ಸರ್, ಟೌನ್ಶಿಪ್ ವಿಚಾರದಲ್ಲಿ ಕಾನೂನು ಹೋರಾಟ ಮತ್ತೆ ಇದಕ್ಕೆ ಸಿದ್ಧ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಪ್ರತಿಭಟನೆ ಮತ್ತೆ ಕಾನೂನು ಹೋರಾಟಕ್ಕೆ ಐ ವಿಶ್ ದೆಮ್ ಗುಡ್ ಲಕ್. ಏನ್ ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಇದಕ್ಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ದೆ, ಬೆಂಗಳೂರಿಗೆ ಜಾಸ್ತಿ ಒತ್ತಡ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನೀತಿ ಆಯೋಗ ಸಭೆಯಲ್ಲಿ ಪಾಲ್ಗೊಂಡು ಬಹಳ ವರ್ಷ ಕರ್ನಾಟಕದ ಮುಖ್ಯಮಂತ್ರಿಗಳು
ಕರ್ನಾಟಕದ ಮುಖ್ಯಮಂತ್ರಿ ಭಾಗದಲ್ಲಿ ಮೊಟ್ಟ ಮೊದಲು ಭಾಳ ವರ್ಷ ಗ್ಯಾಪ್ ಆಯಿತು. ನೀತಿ ಆಯೋಗದ ಸಭೆ ಸರ್, ನೀತಿ ಆಯೋಗದ ಸಭೆ ಡೆಲ್ಲಿ. ನಿಮ್ಮೆಲ್ಲ ಭಾವನೆಯಿಂದ ನಾನು ಭೇಟಿ ಕೊಟ್ಟಿದ್ದೀನಿ, ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಸರ್ ಪ್ರತಿಫಲ ನಾನು ವಿಚಾರ ತಿಳಿಸಿದ್ದೀನಿ, ನನ್ನ ವಿಚಾರಕ್ಕೆ ಸ್ಪಂದಿಸಿದ್ದಾರೆ. ನೀವು ಕೇಳಿ ನೋಡಿ ಬೇರೆಯವ್ರನ್ನ. ನನ್ನ ಆಚಾರ ವಿಚಾರನ ಯಾವ ರೀತಿ ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡ್ರು, ಯಾವ ರೀತಿ ಉದಾಹರಣೆ ಇಟ್ಕೊಂಡು ನಾನು ಏನ್ ಹೇಳಿದ್ರೆ ನಾವು ಯಾವ ರೀತಿ ಒಪ್ಕೊಂಡ್ರು ಅನ್ನೋದನ್ನ ಅಲ್ಲಿ ಇದ್ದಂತ ಬೇರೆ ಯಾರು ನಮ್ಮ ಸ್ಟೇಟ್ ಮಿನಿಸ್ಟರ್ ಇದ್ರು, ಯಾರು ಟೀಕೆ ಮಾಡುವಂತವ್ರು ಇದ್ರು, ಅವ್ರು ಕೇಳಿ ಅವ್ರು ಹೇಳ್ತಾರೆ. ಸರ್ ಈಗ ಸರ್ ಮಳೆ ಬರ್ತಾ ಇದೆ, ಅಗ್ರಿಕಲ್ಚರ್ ಮಿನಿಸ್ಟರ್ ಬೇಕಾಗುತ್ತೆ, ಶಾಲೆಗಳ ಆರಂಭ ಆಗಿದೆ, ಎಜುಕೇಶನ್ ಮಿನಿಸ್ಟರ್ ಬೇಕಾಗುತ್ತೆ. ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಯಾವಾಗ ಮಾಡ್ತೀರಾ ಸರ್? ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಯಾವಾಗ ಮಾಡ್ತೀರಾ? ಹುಟ್ಟು ವ್ಯವಸಾಯಗಾರ ರೈತ ನಿಮ್ಮನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ. ನಾನೇ ಮಿನಿಸ್ಟರ್. ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕ ಸುಭಿಕ್ಷವಾಗಿದೆ ಅಂತ ನೀವು ನೀತಿ ಆಯೋಗದ ಸಭೆಯಲ್ಲಿ ಹೇಳಿದ್ದೀರಿ, ಆದ್ರೂ ಕೂಡ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ದೀರಿ ಅಂತ. ಅಲ್ಲಪ್ಪ, ನಾ ಗ್ಯಾರಂಟಿ ಯೋಜನೆನ ಟೀಕೆ ಮಾಡಿದವ್ರು ಅವರು. ಕೊನೆಗೆ ಇಡೀ ನಮ್ಮ ಗ್ಯಾರಂಟಿನ ಇಡೀ ದೇಶಕ್ಕೆ ಅವರು ಹಂಚಿದ್ದಾರೆ. ನಮ್ ಗ್ಯಾರಂಟಿನ ಹಂಚಿದ್ದಾರೆ, ನಮ್ ಗ್ಯಾರಂಟಿನ ಪ್ರಶ್ನೆ ಮಾಡಿದ್ದಾರೆ, ನಮ್ ಗ್ಯಾರಂಟಿನ ಫಾಲೋ ಮಾಡಿದ್ದಾರೆ. ಬೆಂಗಳೂರು ಸಿಟಿ ಮಿನಿಸ್ಟರ್ ಅದು ನಿಮ್ಗೆಲ್ಲ ಬಹಳ ಪ್ರೌಡ್. ಯಾರಾದ್ರೂ ಎರಡೆರಡು ರೇಷನ್ ಕಾರ್ಡ್ ಇಟ್ಕೊಂಡಿದ್ರೆ ಅಂತವ್ರದ್ದು ಏನಾದ್ರು ಗೃಹಲಕ್ಷ್ಮಿ ಲೆಸ್ ಆಗತ್ತಾ ಸರ್? ಯಾವ ರೀತಿ ಪರಿಷ್ಕರಣೆ ಆಗುತ್ತೆ? ಈಗೆಲ್ಲ ಫಸ್ಟ್ ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ, ಅಪ್ಲಿಕೇಶನ್ ಕೊಡ್ತೀವಿ, ಅವ್ರು ಬರ್ಲಿ, ಆಮೇಲೆ ಮೀಟಿಂಗ್ ಮಾಡ್ಬಿಟ್ಟು ನಾವೆಲ್ಲ ತಿಳಿಸ್ತೀವಿ. ಸರ್ ರೈತರ ಭೂಮಿ ಕಿತ್ತು ಅಂತ ಅಜ್ಜಯ್ಯ ಹೇಳಿದ್ರ ಅಂತ ಕೇಳಿದಾರೆ ಸರ್ ಕುಮಾರಸ್ವಾಮಿ. ಮುಖ್ಯಮಂತ್ರಿಗಳಿಗೆ ಅಜ್ಜಯ್ಯ ಹೇಳಿದ್ನ ರೈತರ ಭೂಮಿ ಕಿತ್ತು ಅಂತ ಕೇಳಿದಾರೆ ಸರ್. ಥ್ಯಾಂಕ್ ಯು. ಸಾರಿ, ಕಾಪಿ ಕೊಡೋಕ್ಕಾಗಿಲ್ಲ, ಕ್ಷಮಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.